ಏನೇನೋ ಪ್ರಶ್ನೆ ಕೇಳಬೇಕು ಅಂತ ಅನ್ಕೊಂಡು ಹೊರಟ್ವಿ. ಆದರೆ ಅವ್ರನ್ನ ನೋಡಿದ ಮೇಲೆ ನಾಲ್ಗೇನೆ ಹೊರಡಲಿಲ್ಲ. ಹೌದು ಆಚಾರ್ಯರೇ, ಕಾವಿ ಹಾಕಿದ ಎಷ್ಟೋ ಗುರುಗಳನ್ನು ನಾನು ನೋಡಿದ್ದೀನಿ. ಆದರೆ ಇವರ ಮುಖದಲ್ಲಿ ಅದೇನೋ ದೈವ ಸೆಳೆತ. ನಿಮ್ಮ ಮಾತು ಅಕ್ಷರ ಸಹ ಸತ್ಯ. ಮೊದಲೇ ವಿದ್ಯೆಯ ಕಳೆ ತುಂಬಿ ತುಳುಕ್ತಾ ಇತ್ತು. ಈಗ ದೀಕ್ಷೆ ಪಡೆದ ಮೇಲಂತೂ ಯಾರೋ ಸಂತ್ರಂಗ್ ನೋಡ್ದಾಗ ಆಗ್ತಿದೆ. ಹೌದು, ಅವ್ರು ಹುಟ್ಟಿದಾಗಿಂದಲೂ ಪವಾಡಗಳನ್ನ ಮಾಡ್ಕೊಂಡೇ ಬಂದರು. ಈಗಂತೂ ಸರಸ್ವತಿಯನ್ನ ನೇರವಾಗಿ ಕರೆದು ಮುಖಾಮುಖಿಯಾಗಿ ಸಂತೈಸಿ ಸದ್ಗತಿ ಕರುಣಿಸುವುದು ಅಂದರೆ ಸಾಮಾನ್ಯದ ಮಾತೆ. ಸಾಕ್ಷಾತ್ ದೈವಾಂಶ ಸಂಭೂತರೇ ಅವರು. ನನಗೆ ಮೊಟ್ಟ ಮೊದಲು ಅವ್ರನ್ನ ನೋಡಿದಾಗಲೇ ಈ ಭಾವನೆ ಬಂದಿತ್ತು. ರಾತ್ರಿ ಕನಸಿನಲ್ಲಿ ಕಂಡವರು ಬೆಳಗ್ಗೆ ಎದುರುಗಡೆ ಬರೋದು ಅಂದರೆ ಸಾಮಾನ್ಯದ ಮಾತೆ. ಆದರೆ ನಾನು ಅದನ್ನು ದೈವಲೀಲೆ ಅಂತ ಅಂದ್ಕೊಂಡೆ. ಈಗ ಗೊತ್ತಾಗ್ತಿದೆ ಇದು ಇವರದೇ ಲೀಲೆ ಅಂತ. ನನ್ನನ್ನು ಮದುವೆಗೆ ಒಪ್ಪಿಸ್ಬೇಕು ಅಂತ ಅವರು ಮಾಡಿದ ಪವಾಡ. ಅವ್ರ ನಾಲ್ಗೆ ಮೇಲೆ ಸಾಕ್ಷಾತ್ ಶಾರದೆನೆ ಕೂತ್ಬಿಟ್ಟಿದ್ದಾಳೆ. ಆತ್ಮ ಪರಮಾತ್ಮನ ಬಗ್ಗೆ ಅವರು ನಿರರ್ಗಳವಾಗಿ ಮಾಡಿದ ವ್ಯಾಖ್ಯಾನವನ್ನು ಕೇಳಿದ ಮೇಲಂತೂ ಸಾಕ್ಷಾತ್ ಸದ್ಗುರು ಮಧ್ವಾಚಾರ್ಯರನ್ನೇ ನೋಡ್ದಂಗಾಯ್ತು. ಹೌದು ಗುರುರಾಜ, ಪರಂಪರೆಯಿಂದ ನೋಡಿದ್ರೆ ಯುಗಪುರುಷರ ಕಥೆಗಳೆಲ್ಲ ಹೀಗೇ ಇರುತ್ತೆ. ಯೌವನದಲ್ಲಿ ಹೆಂಡತಿ ಮಕ್ಕಳು ಸಂಸಾರ ಅಂತ ಸಿಲುಕಿಕೊಂಡ್ರು ನಂತರ ವೈರಾಗ್ಯ ಮೂಡಿ ಎಲ್ಲವನ್ನು ತ್ಯಜಿಸಿ ಹೊರಟು ಬಿಡ್ತಾರೆ. ಇದನ್ನ ಅರ್ಥ ಮಾಡ್ಕೊಳ್ಳಾರ್ದ ಸರಸ್ವತಿ ದುಡುಕಿ ಜೀವ ಕಳ್ಕೊಂಡ್ಬಿಟ್ಲು. ಪಾಪ, ಆಕೆ ಮನಸ್ಥಿತಿ ಏನಿತ್ತು ಯಾರಿಗ್ ಗೊತ್ತು ಹೇಳಿ. ಗುರುಗಳ ಹೇಳಿದ ಹಾಗೆ ಆಕೆ ಆಯಸ್ಸು ಮುಗಿದಿತ್ತು. ಅದಕ್ಕೆ ಇದೊಂದು ನೆಪ ಆಯಿತು ಅಷ್ಟೆ. ಆ ಬಗ್ಗೆ ಪದೇ ಪದೇ ಮಾತಾಡೋದ್ರಿಂದ ಸುಮ್ಮನೆ ಸಂಕಟ ಅಷ್ಟೆ. ಒಟ್ಟಿನಲ್ಲಿ ಗುರುಗಳು ಯಾರ ಮನಸ್ಸಿಗೂ ನೋವಾಗ್ದಾಗೆ ಲಕ್ಷ್ಮೀನಾರಾಯಣನ ಸಮಸ್ಯೆನ ಬಗೆಹರಿಸಿದಂತೂ ಸಮಾಧಾನ ಸಂಗತಿ. ಮಕ್ಕಳೆಲ್ಲ ಒಂದೇ ಕಡೆ ಕಲಿಯೋದ್ರಿಂದ ಅವ್ರ ಬಾಂಧವ್ಯವು ಕೂಡ ಗಟ್ಟಿಯಾಗಿರುತ್ತೆ. ಅವರನ್ನು ನೋಡೋದಕ್ಕೆ ನೀವು ಬಂದು ಹೋಗೋದ್ರಿಂದ ನಿಮಗೂ ಪರಸ್ಪರ ಭೇಟಿಯಾಗುತ್ತೆ. ಹೌದು, ಶ್ರೀನಿವಾಸಾಚಾರ್ಯರ ಮಾತು ನಿಜ. ಮಕ್ಕಳು ನಮ್ಮ ಸಂಬಂಧವನ್ನು ಗಟ್ಟಿಗೊಳಿಸೋ ಕೊಂಡಿಗಳಾದವು. ನೀವು ಅಷ್ಟೇ ಆಚಾರ್ಯರೇ, ಆಗಬಾರದ್ದಾಗೋಯ್ತು. ಯಾವುದನ್ನೂ ಮನಸ್ಸಲ್ಲಿ ಇಟ್ಕೋಬೇಡಿ. ದಂಪತಿಗಳು ಆಗಾಗ ಬಂದು ಮೊಮ್ಮಗನ್ನ ನೋಡ್ಕೊಂಡು ಹೋಗ್ತಾ ಇದ್ರು. ಮೊಮ್ಮಗನ ಮುಖದಲ್ಲೇ ಮಗಳನ್ನ ಕಾಣ್ಬೇಕಷ್ಟೇ ನಾವು. ಸುನಂದ, ಸರಿ ಆಚಾರ್ಯರೇ, ನಾವಿನ್ನು ಹೊರಡ್ತೀವಿ. ಅಯ್ಯೋ ಮಾವನವ್ರೆ, ಯಾಕೆ ಇದ್ದಕ್ಕಿದ್ದಂಗೆ ಎದ್ಬಿಡ್ರಿ? ಯಾಕೆ ಇಷ್ಟು ಅವಸರ? ಬಂದು ಬಹಳ ದಿನಗಳಾಯ್ತಲ್ಲಪ್ಪ. ಮಗಳನ್ನ ಕಳ್ಕೊಂಡಿರೋ ದುಃಖದಲ್ಲಿ ನಿಮ್ಗೆಲ್ಲ ಮನ್ಸಿಗೆ ನೋವಾಗ ಹೋಗಿ ಮಾತಾಡ್ಬಿಟ್ವಿ. ದಯವಿಟ್ಟು ಕ್ಷಮೆ ಇರಲಿ. ಅಮ್ಮ, ಸರಸ್ವತಿ ನಿಮ್ಮ ಮಗಳಷ್ಟೇ ಅಲ್ಲ, ನಮ್ಮ ಉಸಿರು ಇರೋವರೆಗೂ ಸದಾ ನಮ್ಮ ನೆನಪಲ್ಲಿ ಇರ್ತಾಳೆ. ಇವತ್ತು ನಮ್ಮ ತಮ್ಮನವ್ರು ಏನಾಗಿದ್ದಾರೋ ಅವರ ಶ್ರೇಯಸ್ಸಿನಲ್ಲಿ ಅವಳದು ಪಾಲಿದೆ. ಅಮ್ಮ, ನಿನ್ನ ಟೆಸ್ಟ್ಗೆ ಹಾಗೆ ಇರಲಿ. ನಾನು ನಿಮ್ಮ ಮಗಳು ಅಂತ ಅಂದ್ಕೊಂಡು ಆಗಾಗ ಬರ್ತಾ ಹೋಗ್ತೀರಿ. ಒಳ್ಳೇದಾಗಲಿ, ಎದ್ದೇಳಮ್ಮ. ಲಕ್ಷ್ಮೀನಾರಾಯಣ, ನೀವು ಶ್ರೀಮಠಕ್ಕೆ ಹೋಗ್ತಾ ಇದ್ದೀರಾ. ಮಠದಲ್ಲಿ ನೀತಿ ನಿಯಮ
ತುಂಬ ಇರುತ್ತೆ. ಅದರ ಪ್ರಕಾರವಾಗಿ ನೀ ನಡ್ಕೋಬೇಕು ಕಂದ. ಆಯಿತು ಅತ್ತೆ, ನಡ್ಕೋತೀವಿ. ಅವ್ರು ಹೇಳ್ದಂಗೆ ಕೇಳ್ತೀವಿ. ಕಂದ, ನೀವೆಲ್ಲರೂ ಬೆಳಗ್ಗೆ ಬೇಗ ಎದ್ದು ಪ್ರಾರ್ಥನೆ ವಿಧಿಗಳನ್ನು ಮುಗಿಸ್ಕೊಂಡು ಗುರುಗಳ ಆದೇಶದ ಪ್ರಕಾರ ದೇವರ ಪೂಜೆ ಇತ್ಯಾದಿ ಏನೇ ಇದ್ರೂ ಶ್ರದ್ಧೆಯಿಂದ ಮಾಡಬೇಕು. ಹಾಗೇ ಆಗಲಿ. ನಾರಾಯಣ, ನಾವು ಹೇಳಿದ್ದೆಲ್ಲ ನೆನಪಲ್ಲಿದೆ ತಾನೇ? ಲಕ್ಷ್ಮೀನಾರಾಯಣ ಇನ್ನೂ ಚಿಕ್ಕವನು, ನೀವು ಅವನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು. ಆಯ್ತಮ್ಮ, ಲಕ್ಷ್ಮೀನಾರಾಯಣ್ ಬಗ್ಗೆ ಯೋಚನೆ ಮಾಡಬೇಡಿ. ನಾವು ಅವನ್ನ ಚೆನ್ನಾಗಿ ನೋಡ್ಕೋತೀವಿ. ಹೌದಪ್ಪ, ನಮ್ಮ ಲಕ್ಷ್ಮೀನಾರಾಯಣ ತುಂಬ ಸೂಕ್ಷ್ಮದ ಹುಡುಗ. ಯಾವತ್ತೂ ತಾನೊಬ್ಬನೇ ಅನ್ನೋ ಭಾವನೆ ಬರಬಾರ್ದು. ನಿಮಗಾದರೂ ಏನಾದರೂ ಹೇಳ್ಕೊಳ್ಳೋಕ್ಕೆ ನಾವಿರ್ತೀವಿ. ಇವನಿಗೆ ಅಮ್ಮ ಇಲ್ಲ ಅನ್ನೋ ಭಾವನೆ ಬರಬಾರ್ದು. ಅತ್ತೆ, ಯೋಚನೆ ಮಾಡಬೇಡಿ, ನಾವು ನೋಡ್ಕೋತೀವಿ, ಒಟ್ಟಾಗಿರ್ತೀವಿ. ಅಷ್ಟಾದರೆ ಸಾಕು. ಅಣ್ಣ ತಮ್ಮಂದ್ರ ಹಾಗೆ ಚೆನ್ನಾಗಿರಿ. ಯಾವುದಕ್ಕೂ ಜಗಳ ಆಡಕ್ಕೆ ಹೋಗಬೇಡಿ. ಪ್ರೀತಿ ವಿಶ್ವಾಸದಿಂದಿರಿ, ಆಯಿತಾ? ಹಾಗೆ ಆಗಲಿ ಅಮ್ಮ. ಹೀಗೆಲ್ಲ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ನಾವೇನೋ ಅಂದ್ಕೊಂಡಿದ್ವಿ, ಆದರೆ ಕಡೆಗೂ ಮಕ್ಕಳು ಎಲ್ಲಿಗೆ ಸೇರಬೇಕೋ ಅಲ್ಲೇ ಸೇರ್ತಿದ್ದಾರೆ. ಅದೇ ಅಲ್ವೇ ದೇವ್ರ ಇಚ್ಛೆ ಅನ್ನೋದು. ಕಡೆಗೂ ಎಲ್ಲ ಮಕ್ಕಳು ಶ್ರೀಮಠನೇ ಸೇರ್ತಿದ್ದಾರೆ. ಅವ್ರ ವಿದ್ಯಾಭ್ಯಾಸದ ಬಗ್ಗೆ ಯಾರೂ ಯೋಚನೆ ಮಾಡೋ ಹಾಗಿಲ್ಲ. ದೊಡ್ಡ ಗುರುಗಳು ಮಕ್ಕಳ ಜವಾಬ್ದಾರಿ ತಗೊಂಡಿದ್ದು ತುಂಬ ಸಂತೋಷದ ವಿಷಯ. ಮಕ್ಕಳಿಗೆ ಪಾಠ ಹೇಳಿಕೊಟ್ಟು ಒಳ್ಳೆ ದಾರಿಗೆ ತರೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ನಮ್ಮ ಮಕ್ಕಳು ದೊಡ್ಡ ಗುರುಗಳ ಆಶ್ರಯದಲ್ಲಿ, ಅದರಲ್ಲೂ ಶ್ರೀ ರಾಘವೇಂದ್ರ ತೀರ್ಥರ ಸಮಕ್ಷಮದಲ್ಲಿ ವಿದ್ಯಾ ಕಲಿಯೋದು ಅಂದರೆ ಪೂರ್ವ ಜನ್ಮದ ಪುಣ್ಯದ ಫಲ. ನಿಜ, ಲಕ್ಷ್ಮೀನಾರಾಯಣದ ಭವಿಷ್ಯದ ಬಗ್ಗೆ ನಂಗೆ ತುಂಬ ಆತಂಕ ಇತ್ತು. ಆದರೆ ಈಗ ಪೂರ್ವಾಶ್ರಮದ ತಂದೆಯ ಬಳಿಯಲ್ಲೇ ವಿದ್ಯೆ ಕಲಿಯೋ ಅವಕಾಶ ಸಿಕ್ಕಿದ್ದು ತುಂಬ ಒಳ್ಳೆಯದಾಯಿತು. ಎಲ್ಲ ಗುರು ಕರುಣೆ. ಅವರ ಆಶೀರ್ವಾದ ನಮ್ಮ ಮಕ್ಕಳ ಮೇಲೆ ಇರೋದು ತುಂಬ ಸಂತೋಷ. ಸರಿ, ಹೊತ್ತಾಗುತ್ತೆ, ಹೊರಡೋಣ. ಹಾಗೆ ಹೋಗ್ತಾ ಅಪ್ಪನಾಚಾರ್ಯರ ಮನೆಯಿಂದ ನಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗೋಣ. ಶಾರು,